ನಮಸ್ತೆ ಸರ್. ಏನು ಸರ್ ಇದು ಮರಿ ಹೊಡೆದಿದ್ದೀರಾ ಸರ್, ದರ್ಶನ್ದು ಡಿ ಬಾಸ್ ದರ್ಶನ್ ಅವ್ರದ್ದು ಫಿಲಮ್ ರಿಲೀಸ್ ಆದಾಗ ಇವರು ಹೊಡೆಸ್ತಾರೆ. ಈ ಸಲ ವಿಶೇಷ ಏನಂದರೆ ಆ್ಯಕ್ಚುಲಿ ಟ್ರೈಲರ್ ರಿಲೀಸ್ ಆಗಿದೆ, ಅದಕ್ಕೋಸ್ಕರ ಮಾಡಿಸ್ತಾ ಇದ್ದಾರೆ. ನಾವು ಡಿ ಬಾಸ್ ಫ್ಯಾನ್ಸೇ. ವರ್ಷ ನಮ್ಮದು ಡಿ ಬಾಸ್ ಯಾವಾಗ ಫಂಕ್ಷನ್ ಆಗುತ್ತೆ ಇವ್ರು ಮಾಡ್ತಾರೋ ಥಿಯೇಟ್ರಲ್ಲಿ, ಆವಾಗ ನಮ್ಮನ್ನೇ ಕರೆಸ್ತಾರೆ. ಇವಾಗ ಹೊಡೆದಿರೋದು 20 ಮರಿ ಸರ್. ಹೌದು ಸರ್. ಸಿನಿಮಾಗೆ ಇನ್ನೂ ಬಾಸ್ಗಳು ಯಾರೂ ಹೇಳಿಲ್ಲ, ಕರೆಕ್ಟಾಗಿ ಹೇಳಿಲ್ಲ ನಮಗೆ ಎಷ್ಟು ಅಂತ. ಬಾಕಿ ಇದೆ ಅದು ಬ್ಯಾಲೆನ್ಸ್. ಸರ್, ಇಷ್ಟೊಂದು ಅಭಿಮಾನ ಅಂದರೆ ಆಲ್ ಕರ್ನಾಟಕ ದರ್ಶನ್ಗೆ ಅಭಿಮಾನ ಡಿ ಬಾಸ್ಗೆ ಇದ್ದಾಗ ನಾವಿರಾಕೆ ಇಲ್ದಿರಾಗುತ್ತಾ ಹೇಳಿ. ಎಲ್ಲ ಡಿ ಬಾಸ್ ಅಭಿಮಾನಿಗಳೇ ಇರೋದು. ಒಂದು ಮನೆಯಲ್ಲಿ ಫಂಕ್ಷನ್ ಮಾಡಬೇಕು ಅಂದರೆ ಸರ್ ತುಂಬ ಕಷ್ಟ ಆಗುತ್ತೆ. ಇಷ್ಟೆಲ್ಲ ಸೇರಿಸ್ಬಿಟ್ಟು ಎಷ್ಟ ಮಾಡಬೇಕು ಅಂತ ಕರೆಕ್ಟ್ ಸರ್. ಇಲ್ಲಿ ಅತ್ಮೇಲಿಯಲ್ಲಿ ಅವರು ಅಭಿಮಾನಿಗಳು ಜಾಸ್ತಿ ಇದ್ದಾರೆ. ಅವರು ಯಾವ ರೀತಿ ಮಾಡ್ತಾಯಿದ್ದಾರೆ ಇದುವರೆಗೂ ನಮಗೂ ಬಿಟ್ಕೊಟ್ಟಿಲ್ಲ. ಹೇಳಿದ್ರೆ ನಾವು ಕಲ್ತ್ಕೊಬೋದು, ಆದರೆ ಕಲಿಯೋಕ್ಕೆ ಬಿಡ್ತಾ ಇಲ್ಲ ದೊಡ್ಡವರು. ಎಲ್ಲ ಅತ್ತಿವಲ್ಲಿ ಅಭಿಮಾನಿಗಳು, ಬಳಗ ಸಂಘ. ಎಸ್. ಪ್ರತಿ ಸತಿ ಸಿನಿಮಾ ರಿಲೀಸ್ ಆದಾಗ ಈ ಥರ ಆಗ್ತಾನೆ ಇರುತ್ತೆ. ಇದಕ್ಕೂ ಸಲ ಕಾಟೇರ ರಿಲೀಸ್ಗೆ 38 ಮರಿಗಳು ಹೊಡೆದಿದ್ವಿ ಇದೇ ಜಾಗದಲ್ಲಿ. ಇಲ್ಲೇ 38 ಮರಿಗಳು ಹೊಡೆದು ಎಲ್ಲರಿಗೂ ಇನ್ನೂ ಅಬ್ಬರ ಇದೆ. ಇನ್ನು ಮುಂದೆ ಅಬ್ಬರ ಫಿಲಮ್ ಇನ್ನೂ ಅಬ್ಬರ ಜಾಸ್ತಿ ಇದೆ. ಮಾತಾಡ್ಬೋದು, ಆಮೇಲೆ ಮಾತಾಡಿ ಸರ್. ಆಲ್ಮೋಸ್ಟ್ ಎಷ್ಟು ವರ್ಷ ಆಯಿತು ನೀವು ಈ ಥರ ಸೆಲೆಬ್ರೇಷನ್ ಮಾಡಿ? ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿ ಎಷ್ಟು 3 ಇಯರ್ಸ್ ಆಯಿತಾ? 4 ಇಯರ್ಸ್. ಹಾಂ, ಕ್ರಾಂತಿಯಿಂದನಾ? ಎಸ್. ಏನಾದರೂ ಇದು ನಿಮ್ಮ ಸಂಘನೇ ಏನು ತಲುಪಿಸಿದ್ರ ದರ್ಶನ್ ಅವ್ರಿಗೆ ಏನಾದ್ರು ತಲುಪಿತ್ತಾ? ಹಾಂ, ಆಗಿದೆ ಸರ್, ಆಗಿದೆ. ಅವ್ರು ಎಂಟ್ರಿ ಮಾಡಿದ್ರೆ ನಾವು ಇದು ಮಾಡ್ತಾರೆ. ಅಂದರೆ ಈ ಟೈಮಲ್ಲಿ ಹೊರಗಿರಬೇಕಿತ್ತು ಅಂತ ಅನ್ಸುತ್ತಾ ಸರ್? ಹೌದು ಸರ್, ಪ್ರತಿಯೊಂದು ಅಭಿಮಾನಿಗಳಿಗೂ ಇದ್ದೇ ಇರುತ್ತಲ್ಲ ಸರ್. ಅದೇ ಥರ ತಾನೇ ನಾವು ಎಲ್ಲರಿಗೂ ಅಭಿಮಾನ ಇದ್ದಾಗ ಅದರಲ್ಲಿ ಇನ್ನೂ ಜಾಸ್ತಿ ಇದೆ. ಬಟ್ ನೋವಿದೆಯಾ ಸರ್? 100% ಸರ್. ನೋವಿದೆ, ಅದು ಹೇಳ್ಕೊಳಕ್ಕಾಗಲ್ಲ. ಅಂದರೆ ಕೆಲವರು ಹೇಳೋ ಪ್ರಕಾರ ಪೆರೋಲ್ ಮೇಲೆ ಬಿಡ್ಬೋದು ಸಿನಿಮಾ ರಿಲೀಸ್ಗೋಸ್ಕರ ಅಂತ ಹೇಳ್ತಾ ಇದ್ದಾರೆ. ಬಂದರೆ ಚೆನ್ನಾಗಿರುತ್ತಾ? 100%. ಸಂಭ್ರಮ ಬಂದ್ಬಿಟ್ರೆ ಅವರು ಡಿ ಬಾಸ್ ನಾವು ಅಭಿಮಾನಿ ಅವ್ರಿಗೆ. ಟ್ರೈಲರ್ ಪಿಕ್ಚರ್ ಚೆನ್ನಾಗಿ ಓಡುತ್ತೆ ಅನ್ನೋದು ನಮಗೆಲ್ಲ ನಂಬಿಕೆ ಇದೆ. ಮತ್ತು ಇಲ್ಲಿ ಚೆನ್ನಾಗಿ ಕ್ರೌಡ್ ಆಗುತ್ತೆ. ಇಲ್ಲಿ ಲಾಂಚ್ ಆಯಿತು, ಚೆನ್ನಾಗಿದೆ, ಸೂಪರಾಗಿ ಬರುತ್ತೆ ಅಂತ ನಮಗೆಲ್ಲ ಒಂದು ನಂಬಿಕೆ ಇದೆ. ಇನ್ನೂ ಚೆನ್ನಾಗಿ ಆಗಲಿ. 100 ಡೇಸ್ ಪಕ್ಕ ಓಡುತ್ತೆ ಅನ್ನೋದು ನಮಗೆ ನಂಬಿಕೆ ಸರ್. ಡೈಲಾಗೆಲ್ಲ ಸೂಪರ್ ಚೆನ್ನಾಗಿ ಬಂದಿದೆ ಸರ್, ಭಾಳ ಚೆನ್ನಾಗಿ ಬಂದಿದೆ. ಹೌದು, ಲುಕ್ಕು ಎಲ್ಲ ಸೂಪರಾಗಿ ಬಂದಿದೆ. ಪಕ್ಕ ಅದರಲ್ಲಿ ಏನು ಕಮ್ಮಿ ಇಲ್ಲ ಅನ್ನೋ ಥರ ಚೆನ್ನಾಗಿ ಬಂದಿದೆ ಸರ್. ಹಳೆ ಸಿನಿಮಾಗಳಿಗಿಂತ ಒಂದ್ಸಲ ಡಿಫ್ರೆಂಟ್, ಇನ್ನೂ ಚೆನ್ನಾಗಿ, ಇನ್ನೂ ಎಕ್ಸ್ಟ್ರಾ ಚೆನ್ನಾಗಿ ಬಂದಿದೆ. ಹೌದು ಸರ್. ಈ ಸಮಯದಲ್ಲಿ ದರ್ಶನ್ ಅವರು ಒಳಗಡೆ ಇದ್ದಾರೆ, ಹೇಗೆ ಅನಿಸುತ್ತೆ? ಹೊರಗಡೆ ಇರಬೇಕಾಗಿತ್ತು ಅಂತ ಎಲ್ಲರ ಒಂದು ಆಸೆ. ಬಟ್ ದೇವ್ರದಿಂದ ಅವ್ರು ಆಚೆ ಬರಲಿ ಅಂತ ನಮ್ಮೆಲ್ಲ ದೇವರಲ್ಲಿ ಬೆಳ್ಕೊಂತೀವಿ ಎಲ್ಲ ನಾವೆಲ್ಲ. ಈ ಸಿನಿಮಾದು ಏನೇನು ತಯಾರಿಯೆಲ್ಲ ಹೇಗೆ ನಡೀತಾ ಇದೆ ನಿಮ್ಮ ಏರಿಯಾದಲ್ಲಿ? ಇಲ್ಲೆಲ್ಲ ಭಾಳ ಅದ್ಭುತವಾಗಿ ನಡೀತಾ ಇದೆ ಸರ್. ಎಲ್ಲ ದೇವರಿಗೆಲ್ಲ ಪೂಜೆ ಮಾಡಿದ್ದೀವಿ, ಪೂಜೆ ಎಲ್ಲ ಆಗಿದೆ ಬೆಳಗಿಂದ. ಎಲ್ಲ ಅವರ ಅಭಿಮಾನಿಗಳೆಲ್ಲ ಬಂದು ಎಲ್ಲ ಬೇಡ್ಕೊಂಡಿದ್ದೇವೆ. ಚೆನ್ನಾಗಿ ನಡೀತಾ ಇದೆ ಸರ್ ಎಲ್ಲ. ಇವತ್ತೇನೋ ಊಟಕ್ಕೆಲ್ಲ ಏನಾದ್ರು ವ್ಯವಸ್ಥೆ ಇದೆ ಅಂತ? ಹೌದು, ಊಟಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. 20 ಕುರಿಯೆಲ್ಲ ಇದು ಮಾಡಿದ್ದಾರೆ. ಸಂಜೆ ಎಲ್ಲ ಬಿರಿಯಾನಿ ಎಲ್ಲ ರೆಡಿ ಆಗ್ತಾ ಇದೆ. 5,000 ಜನಕ್ಕೆ ಊಟ ಎಲ್ಲ ರೆಡಿ ಆಗ್ತಾ ಇದೆ. ಇಲ್ಲೇ ಮಾಡ್ತಿದ್ದಾರೆ. ಇಲ್ಲೇ ಎಲ್ಲ ಅಭಿಮಾನಿಗಳು ಸೇರಿ ಎಲ್ಲ ಮಾಡ್ತಿದ್ದಾರೆ ಸರ್. ಪ್ರತಿ ದರ್ಶನ ಅವರು ಸಿನಿಮಾಕ್ಕೂ ಹಾಗೆ ಮಾಡ್ತೀರಾ? ಹೌದು, ಪ್ರತಿ ಇದಕ್ಕೂ ಪಿಕ್ಚರ್ಗೂ ಮಾಡ್ತಾ ಇದೀವಿ. ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ, ಅವಾಗಿಂದ ಬರ್ತಾ ಇದೆ ಇದು. ನೆಕ್ಸ್ಟು ಮುಂದೆ ಮಾಡ್ತೀವಿ. ಮತ್ತೆ ಯಾಕೆ ದರ್ಶನ್ ಮೇಲೆ ಇಷ್ಟೊಂದು ಅಭಿಮಾನ ನಿಮಗೆ? ಏನೋ ನಮ್ಮೆಲ್ಲ ಖುಷಿ ಸರ್ ಅವ್ರಿಗೆ ನೋಡಿದರೆ. ಅವರು ನಮಗೆ ಹಾಗೆ ಇದು ಮಾಡ್ತಾರೆ, ಪ್ರೀತಿ ಮಾಡ್ತಾರೆ. ನಾವು ಅವ್ರಿಗೆ ಹಾಗೆ ಪ್ರೀತಿ ಮಾಡ್ತೀವಿ. ಅವರು ಅಭಿಮಾನಿಗಳ ಸೆಲೆಬ್ರಿಟಿ ಅಂತ ಹೇಳಿದ್ದಾರೆ, ನೀವು ಸೆಲೆಬ್ರಿಟಿ ಥರ ಮಾಡ್ತಾ ಇದೀವಿ. ಹೌದು ಸರ್, ಹೌದು. ಇದು 100 ಡೇಸ್ ಓಡುತ್ತೆ ಅಂತ ನಮಗೆಲ್ಲರ ನಂಬಿಕೆ ಇದೆ ಸರ್. ಟ್ರೈಲರು ನೀವು ಅಕ್ಸೆಪ್ಟ್ ಮಾಡಿದ್ರಾ? ಈ ರೀತಿ ಬರುತ್ತೆ, ಇಷ್ಟು ಬರುತ್ತೆ ಅಂತ ಅನ್ಕೊಂಡಿರಲಿಲ್ಲ ನಾವು. ನಾನು ಅನ್ಕೊಂಡಿದ್ದ ಜಾಸ್ತಿ ಬಂದಿದೆ, ಚೆನ್ನಾಗಿ ಬಂದಿದೆ. ಅದಕ್ಕೆ ಜಾಸ್ತಿನೇ ಬಂದ್ಬಿಟ್ಟಿದೆ, ಇನ್ನು ಚೆನ್ನಾಗಿ ಬಂದಿದೆ.
ಸಿನಿಮಾ ಯಾವ ಥರ ಇರ್ಬೋದು ಅಂತ ಅನ್ಸುತ್ತೆ? ಸಿನಿಮಾ ಇನ್ನು ಎಲ್ಲ ಇದಕ್ಕಿಂತ ಚೆನ್ನಾಗಿ ಬರುತ್ತೆ, ಎಲ್ಲ ಫಿಲಮ್ಗಿಂತ ಚೆನ್ನಾಗಿ ಬಂದಿದೆ. ಆಡಿಯನ್ಸ್ಗೆ ಬೇಕಾಗಿರುವಂಥ ಒಂದು ಸಿನಿಮಾ, ಸಂದೇಶ ಕೊಡುವಂಥ ಸಿನಿಮಾ ಇರುತ್ತೆ ಅಂತ ನಾವು ಹಂಗೆ ಆ ಥರ ಅಂದ್ಕೊಂಡಿದ್ದೀವಿ. ಅದು ಪೂರ್ತಿ 11ನೇ ತಾರೀಕಿಗೆ ಗೊತ್ತಾಗುತ್ತೆ, ಅಲ್ಲಿವರೆಗೂ ಸಸ್ಪೆನ್ಸ್ ಆಗಿರಲಿ ನಾವು ಇದಾಗಿದ್ದೀವಿ ಅಂತ ನಾವೆಲ್ಲ ಎಲ್ಲರ ಹತ್ರ ಕೇಳ್ಕೊಳ್ತೀವಿ ಸರ್. ಈಗ ಫೆರಲ್ ಮೇಲೆ ಏನಾದ್ರು ಅಕಸ್ಮಾತ್ ರಿಲೀಸ್ ದಿನ ಬರ್ಬೋದು ಹೊರಗಡೆ, ಬರ್ಬೋದು, ಬಂದು ಹೋಗ್ಬೋದು ಅಂತ ನಮ್ಗೊಂದು ನಂಬಿಕೆ ಸರ್. ಬಂದವರೇ ಚೆನ್ನಾಗಿರುತ್ತೆ ಇನ್ನೂ ಅಂತ ಅನಿಸ್ತದೆ. ಅಂದರೆ ಇಷ್ಟು ಕೋಟ್ಯಾಂತರ ರೂಪಾಯಿ ಹಾಕಿರ್ತಾರೆ, ಹೌದು. ಈ ಟೈಮಲ್ಲಿ ಅದೇನೋ ಆಗೋಯ್ತು. ಇವತ್ತು ರಿಲೀಸ್ ಟೈಮಲ್ಲಾದರೂ ಒಂದು ಸ್ವಲ್ಪ ದಿನ ಹೊರಗಡೆ ಬರ್ಬೇಕಂತ ನಮಗೆಲ್ಲ ಆಸೆ ಸರ್. ರಿಲೀಸ್ ದಿನ ಬಂದೋದ್ರೆ ನಮ್ಗೆ ಖುಷಿ, ಎಲ್ಲರಿಗೂ ಅಭಿಮಾನಿಗಳಿಗೆ ಖುಷಿ ಆಗುತ್ತೆ. ಪಿಕ್ಚರ್ ನೋಡೋಕ್ಕಿಂತ ಅವ್ರು ನೋಡ್ಬೇಕಂತ ಜನ ಎಲ್ಲರೂ ಕಾಯ್ತಾ ಇದ್ದಾರೆ ಸರ್.